ನಿತೀಶ್ ಕುಮಾರ್ ಅವರಿಗೆ ಆಫರ್ ಕೊಡಲಾಗ್ತಾ ಇದೆ. ಇಂಡಿಯಾ ಮೈತ್ರಿಕೂಟ ಭರ್ಜರಿ ಆಫರ್ ಅನ್ನ ಕೊಟ್ಟಿದೆ. ನಿಮ್ಮನ್ನ ಉಪ ಪ್ರಧಾನಿಯನ್ನಾಗಿ ಮಾಡ್ತೀವಿ ಅನ್ನುವಂತ ಆಫರ್ ಕೊಟ್ಟಿದೆ ನಿತೀಶ್ ಕುಮಾರ್ ಅವರಿಗೆ. ಬಂದು ಬಿಡಿ, ನೀವು ನಿಮ್ಮನ್ನ ನಾವು ಉಪ ಪ್ರಧಾನಿಯನ್ನಾಗಿ ಮಾಡ್ತೀವಿ ಅನ್ನೋ ಆಫರ್ ಅನ್ನ ಕೊಟ್ಟಿದೆ. ಪ್ರಧಾನಿ ಯಾರು ಅನ್ನೋದು ಪ್ರಶ್ನೆ, ಪ್ರಧಾನಿ ಯಾರು ಅನ್ನುವಂಥ ಪ್ರಶ್ನೆ. ಆದರೆ ಉಪ ಪ್ರಧಾನಿ ಆಫರ್ ಕೊಡಲಾಗ್ತಾ ಇದೆ. ನಿಮ್ಮನ್ನು ಉಪ ಪ್ರಧಾನಿಯನ್ನಾಗಿ ಮಾಡ್ತೀವಿ ಅನ್ನುವಂಥ ಆಫರ್ ಅನ್ನ ಕೊಡಲಾಗಿದೆ ನಿತೀಶ್ ಕುಮಾರ್ ಅವರಿಗೆ. ಸೊ ನಿತೀಶ್ ಕುಮಾರ್ ರಾಜಕೀಯವಾಗಿ ಮಹತ್ವಾಕಾಂಕ್ಷಿಯೂ ಕೂಡ. ಸೊ ಏನು ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಮತ್ತು ಅನಿವಾರ್ಯವಾಗಿ ಈಗ ನರೇಂದ್ರ ಮೋದಿ ಅವರನ್ನು ಒಪ್ಪಿಕೊಂಡಿರಬಹುದು. ಬಟ್ ಅವರಿಬ್ಬರು ಕಾಂಪಿಟೇಟರ್ಸ್ ಅಂತಿತ್ತು ಒಂದು ಕಾಲದಲ್ಲಿ. ಗುಜರಾತ್ನ ಮುಖ್ಯಮಂತ್ರಿ ಅವರು, ಬಿಹಾರದ ಮುಖ್ಯಮಂತ್ರಿ ಇವರು, ಇಬ್ಬರ ಮಧ್ಯೆ ಕಾಂಪಿಟೇಷನ್ ಇತ್ತು. ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಾಗ ನರೇಂದ್ರ ಮೋದಿ ಅವರು ಒಂದು ಚೆಕ್ ಕೊಡ್ತಾರೆ, 5 ಕೋಟಿದ 10 ಕೋಟಿದ ಒಂದು ಚೆಕ್ ಕೊಡ್ತಾರೆ, ಅದನ್ನು ವಾಪಸ್ ಮಾಡ್ತಾರೆ ಇವರು. ಸೊ ಈ ರೀತಿಯ ಅವರ ನಡುವೆ ಟಗ್ ಆಫ್ ವಾರ್ ನಡೆದಿತ್ತು ಒಂದು ಟೈಮಲ್ಲಿ ನಿತೀಶ್ ಕುಮಾರ್ ಮತ್ತು ನರೇಂದ್ರ ಮೋದಿ ಮಧ್ಯೆ. ಅವರಿಬ್ರು ಕಾಂಪಿಟೇಟರ್. ಈಗ ಅನಿವಾರ್ಯತೆ ನಿತೀಶ್ ಕುಮಾರ್ ಅವರಿಗೆ. ಸೊ ಈಗ ಅವಕಾಶ ಬಂದಿದೆ. ಏನು ಮಾಡ್ತಾರೆ ನಿತೀಶ್ ಕುಮಾರ್? ಪ್ರಶ್ನೆ ಇಲ್ಲಿ ರೈಸ್ ಆಗ್ತಾ ಇದೆ. ಬಟ್ ಅದಾದ ಬಳಿಕ NDA ಮೈತ್ರಿಕೂಟಕ್ಕೆ ಜಾಯಿನ್ ಆಗೋದು, ಮತ್ತೆ ವಾಪಸ್ ಬಂದಿದ್ದು, ಮತ್ತೆ ಎಲೆಕ್ಷನ್ ಸಂದರ್ಭದಲ್ಲಿ ಜಾಯಿನ್ ಆಗಿರೋದು ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. ಆದರೆ ಉಪ ಪ್ರಧಾನಿ ಆಫರ್ ಬಂದಂತಹ ಸಂದರ್ಭದಲ್ಲಿ, ಸಾಮಾನ್ಯವಾಗಿ ಇಂತಹ ಆಫರ್ಗಳು ಇಂತಹ ರಿಸಲ್ಟ್ಗಳು ಬಂದಂತಹ ಸಂದರ್ಭದಲ್ಲಿ ಸಹಜ.